ಹಾಂ ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಶಂಕರ್, ನೀವು ಮಾಡ್ತಿರೋ ವರ್ಕಿನ್ನು ಎಲ್ಲ ಫೈಲ್ಸ್ ಎಲ್ಲ ಎಲ್ಲಿ ಇಟ್ಟಿದ್ದೀರಿ? ಯಾಕೆ ಸರ್, ಏನಾಯ್ತು? ಅಲ್ಲೇ ಇಟ್ಟೀನಿ ಸರ್, ಒಂದೆರಡು ಫೈಲು ಮನೆಗೆ ತೊಗೊಂಬಂದೀನಿ ರೀ ಸರ್. ಈಗ ಬರ್ತೀನಿ ತಗೋರಿ ಸರ್, ನಾನು ಇನ್ನೊಂದು ಅರ್ಧ ಗಂಟೆ ಅಂದ್ರೆ ಬರ್ತೀನಿ ರೀ ನಾ. ನೀವು ಬರೋಕ್ಕೆ ಹೋಗ್ಬೇಡ್ರಿ ಸರ್, ಇವತ್ತೊಂದು ಸ್ವಲ್ಪ ಲೇಟ್ ಆಯ್ತು. ನಾಳೆಯಿಂದ ಲಘು ಬರ್ತೀನಿ ರೀ ಸರ್. ಬಂದುಬಿಡ್ತೀನಿ ರೀ ಸರ್. ಒಂದು 15 ನಿಮಿಷನಾಗ ಅಲ್ಲಿರ್ತೀನಿ ರೀ ಸರ್. ಶಂಕರ್, ಅವೆರಡು ಫೈಲ್ ತಂದು ಕೊಟ್ಬಿಟ್ಟು ಹೊಳ್ಳಿ ವಾಪಸ್ ಹೋಗ್ರಿ ನೀವು. ಸರ್, ನನ್ನಿಂದ ಏನಾದರೂ ತಪ್ಪಾಯ್ತಾ? ಯಾಕೆ ಈ ಥರ ಅನ್ನಕತ್ತೀರಿ ಸರ್? ಶಂಕರ್, ನಿಮ್ಮ ಪ್ಲೇಸಿಗೆ ಬೇರೆದವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ನಾನು. ಅಲ್ಲ ಸರ್, ನಾನು ಈಗ ಆಲ್ರೆಡಿ ಕೆಲಸ ಮಾಡಕತ್ತ 2 ವರ್ಷ ಆಗಿತ್ತು. ನಾನು ಏನು ತಪ್ಪು ಮಾಡಿದ್ದೆ? ಅಲ್ಲ, ಹಂಗೇನಾರ ಸಣ್ಣ ಪುಟ್ಟ ತಪ್ಪಿತ್ತಂದ್ರೆ ಅದನ್ನು ಸರಿ ಮಾಡ್ಕೊತಿದ್ದೆ ಸರ್. ಪ್ಲೀಸ್ ಸರ್, ಹಂಗತಿ ಮಾಡಿಬಿಡ್ರಿ ಸರ್. ನೋಡು, ಇದು ಗೋರ್ಮೆಂಟ್ ಬ್ಯಾಂಕ್ ಅಲ್ಲ. ಇದರ ಚೇರ್ಮನ್ರು ಹೇಳ್ದಂಗೆ ನಾವು ಕೇಳ್ಬೇಕು. ಅವ್ರು ಹೇಳ್ಯಾರ, ಮತ್ತು ನಾವೇನು ಮಾಡೋಕ್ಕಾಗಂಗಿಲ್ಲ. ನೀ ಏನಿದ್ರು ಚೇರ್ಮನ್ನವ್ರನ್ನ ಕೇಳ್ಕೊ. ಸರ್, ಹಂಗಂದ್ರೆ ಹೆಂಗೆ ಸರ್? ಪರ್ಸ್ನಲಿ ಹೇಳ್ತೀನಿ, ನಿನ್ನಂಥ ಒಳ್ಳೆಯ ಕೆಲಸಗಾರ ಹುಡುಗನ ನಾನು ಎಲ್ಲಿ ನೋಡಿಲ್ಲ. ನನಗೂ ತೆಗಿಯೋಕೆ ಇಷ್ಟ ಇಲ್ಲಪ್ಪ ಶಂಕರ್. ಆದ್ರೆ ಇನ್ನೂ ಒಂದು ಕಾಲಾವಕಾಶ ಐತಿ. ಯಾಕಂದ್ರೆ ನಿನಗೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಕತ್ತೀನಿ ನಾನು. ಇದು ಗೋರ್ಮೆಂಟ್ ಬ್ಯಾಂಕ್ ಅಲ್ಲ. ಅದಕ್ಕೆ ಒಂದು 12 ಲಕ್ಷ ರೂಪಾಯಿ ಕೊಟ್ಟೆ ಅಂದ್ರೆ, ಈಗ ಅವರು 10 ಲಕ್ಷ ರೂಪಾಯಿ ಕೊಟ್ಟು ಈ ಕೆಲ್ಸಕ್ಕೆ ಬಂದಾರ. ನೀ 12 ಲಕ್ಷ ರೂಪಾಯಿ ಕೊಟ್ಟೆ ಅಂದ್ರೆ ಅವ್ರನ್ನ ಬೇರೆ ಬ್ರ್ಯಾಂಚಿಗೆ ಹಾಕಾರ, ನಿನ್ನ ಈ ಬ್ರ್ಯಾಂಚ್ನಾಗ ಇಲ್ಲಿ ಉಳಿಸ್ಕೊತಾರೆ ನೋಡು. ಮತ್ತು ಇದನ್ನು ಹೇಳಿಲ್ಲ ಅನ್ನಕ್ಕೆ ಹೋಗ್ಬೇಡ ನೀನು. ನೋಡು, ವಿಚಾರ ಮಾಡ್ಕೊ. ಅಯ್ಯೋ ಸರ್, ಸಡನ್ನಾಗಿ 12 ಲಕ್ಷ ಅಂದರೆ ಹೆಂಗಾಗುತ್ತೆ ಸರ್? ಈ ಕೈ ಬಿಸಿ ಮಾಡಲಾರ್ದೆ ಏನೂ ಮಾಡೋಕ್ಕಾಗಂಗಿಲ್ಲ. ನೋಡು, ವಿಚಾರ ಮಾಡ್ಕೊ. ಬೇಕಂದ್ರೆ ನಾ ಚೇರ್ಮನ್ರ ಜೊತೆ ಮಾತಾಡ್ತೀನಿ. ನೀನು ದುಡ್ಡು ಸಜ್ಜು ಮಾಡ್ಕೊಂಡೆ ಅಂದ್ರೆ ನಾನೆಲ್ಲ ಅವ್ರಿಗೆ ಹೇಳ್ತೀನಂತ. ಮತ್ತು ಅಲ್ಲಿ ಅವ್ರ ಹತ್ರ ಏನಾರ ನಾನು ಹೇಳಿಸಿ ಒಂದಿಟ್ಟು ಕಡಿಮೆ ಮಾಡಿಸ್ತೀನಿ. ನೋಡು, ಹಾಗೆ ಏನಾರ ವಿಚಾರ ಮಾಡ್ಕೊ ಮನ್ಯಾಗ. ನಿನಗೆ ರೊಕ್ಕ ಸಜ್ಜೋರು ಯಾವುದು ಅಂದ್ರೆ ಬಂದ ಬಿಡು. ಹೋಗಿ ಮಾತಾಡೋಣಂತ. ಆಯ್ತು ಸರ್. ನಮ್ಮ ತಂದೆಯವ್ರ ಜೊತೆ ಮಾತಾಡ್ತೀನಿ ಸರ್. ನೋಡು, ವಿಚಾರ ಮಾಡ್ಕೊ. ಆ ಫೈಲ್ ತೊಗೊಂಬಾರಪ್ಪ, ಮತ್ತು ಮರ್ತಿಗಿಟ್ಟು. ಆಯ್ತು ರೀ ಸರ್. ಮಾವ ಯಾರ್ದದು ಫೋನ್? ಅದೆಲ್ಲ ನಿನಗೆ ಯಾಕ? ಅಯ್ಯ ಮಾವ, ನಿಂದ್ರು ನೋಡಿಲ್ಲ ನಾನ ನನ್ನ ಕೈಯಾರ ಬಿಸಿ ಬಿಸಿ ರೊಟ್ಟಿ ಮತ್ತು ಸಪ್ಪನ್ ಬ್ಯಾಳಿ ಕುದಿಸೀನಿ, ಒಣಕಾಯಿ ಖಾರ ಹರಿದೀನಿ, ಮತ್ತು ಹಿಟ್ಟಿನ ಪಲ್ಯ ಮಾಡೀನಿ. ತಗೋರ ಮಾವ, ಬಿಸಿ ಬಿಸಿ ರೊಟ್ಟಿ ಅದಾವ, ತಗೋ ಊಟ ಮಾಡಲ್ಲೇ. ಹಂಗ ಬಿರಂಜಿ ಅನ್ನನೂ ಮಾಡೇನಿ ಮಾವ. ಎಲ್ಲ ಕೂಡಿ ನೀನ ತಿನ್ನು. ಸಿಟ್ಟು ಯಾಕೆ ಮಾಡ್ಕೊಂತೀಯ ಮಾವ? ಶಂಕರ, ಅಲ್ಲೇ ಆ ಹುಡುಗಿ ಅಂತ ಚಂದ ಬುತ್ತಿ ಕೈಯಾಗ ಕೊಡಕ್ಕೆ ಬಂದ್ರೆ ಹಂಗ್ಯಾಕೆ ಆ ಹುಡುಗಿ ಮ್ಯಾಗ ಸಿಡಕ್ ಮಿಟಕ್ ಮಾಡ್ತಿಲ್ಲ? ಇನ್ನೇನಪ್ಪ, ಬರೇ 3 ಹೊತ್ತು ಮಾವ ಮಾವ ಅಂತೇಳಿ ಹಂಗೆ ಬಾಲಂಗುತ್ತಿಗತ್ತೆ ಅಡ್ಡಾಡ್ತಾಳೆ. ನಮ್ಮ ಕೆಲಸದ ಟೆನ್ಷನ್ಯಾಗ ನೀ ದಡಗ್ನ ಸಿಟ್ಟು ಮಾಡ್ಕೊತಿದ್ದಿಲ್ಲ. ಏನಾಯ್ತು ಅದನ್ನ ಮೊದಲೇ ಕೇಳು. ಏನಾಗೋದೇನು, ಎಲ್ಲ ಮುಗಿದು ಹೋದ್ ತಗೋ. ಯಾಕೆ, ಏನಾಯ್ತು? ಶಂಕರ, ಮನಿ ಹಾರು ಬೀಳು ಹಂಗೆ ಎದಕ್ಕೆ ಒದ್ರಾಡಕತ್ತೀಯ? ನಮ್ಮ ಸಂಕಟ ನಮಗಾದ್ರೆ ಇವ್ರದೊಂದು. ಯಾಕ್ಲೆ ನಿಮ್ಮ ಅತ್ತಿಗೆ ಹಂಗೆ ಕಂತಿ? ಏನಾಯ್ತು ಅದನ್ನ ಬಾಯ್ ಬಿಟ್ಟು ಹೇಳು. ಇನ್ನೇನಪ್ಪ, ನಾ ಅವಾಗ 6 ಲಕ್ಷ ರೂಪಾಯಿ ಕೊಟ್ಟಿದ್ರೆ ನಂದು ನೌಕರಿ ಪರ್ಮನೆಂಟ್ ಆಗಿತ್ತು. ಈಗ ನೋಡು, ನನ್ನ ನೌಕರಿಯಿಂದ ತೆಗೆದು ಹೋಗಿದ್ರು. ಮುಂದೆ ನಾ ಏನು ಮಾಡಲಿ ಹೇಳಿ ನೋಡುನು. ಅದೇನು ತೆಗೆದು ಹೋಗಿದ್ದಾರಲ್ಲ ಅವರು? ಇನ್ನೇ ಈಗ ನಮ್ಮ ಮ್ಯಾನೇಜರ್ ಫೋನ್ ಹಚ್ಚಿದ್ರು, ನನ್ನ ಪೋಸ್ಟಿಗೆ ಬೇರೆದವ್ರನ್ನ ತುಂಬ್ಕೊಂಡಾರಂತ ನೋಡು. ಅವ್ರೇನ ಭಾಳ ರೊಕ್ಕ ಕೊಟ್ಟಾರಂತ, ಈಗ ತುಂಬ್ಕೊಂಡ್ರಂತ. ನಾ ಏನು ಮಾಡಲಿ ಹೇಳಿ ನೋಡುನು ಈಗ. ಆಗ ಹೇಳಿದೆ, ಕೈಲೇ ಕಡ್ಡಿ ಮುರಿದು ಹೇಳಿದೆ, ರೊಕ್ಕ ಕೊಡಪ್ಪ ಅಂದ್ರೆ ವಾಲ್ಯ ಅಂದಿ. ಈಗ ನೋಡು ನನ್ನ ಪರಿಸ್ಥಿತಿ ನೋಡು. ಶಂಕರ, ಅದು ಏನು ಚಂದಾಗ ಬಿಡಿಸಿ ಹೇಳಪ್ಪ, ಯಾಕೆ ಚಿಟಕ್ ಪಿಟಕ್ ಮಾಡ್ತಿ? ಎತ್ತಿ, ನಿಮ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ. ಅದೇನು ಬಾಯ್ ಬಿಟ್ಟು ಹೇಳತ್ತಮ್ಮ, ಹಂಗ್ಯಾಕ ಸಿಡಿಮಿಡಿ ಮಾಡ್ತಿಯಲ್ಲ? ನಾನು ನಿನ್ನ ಮುಂದೆ ಹೇಳ್ಕೊತೀನಿ, ಹಂಗಾರೆ ಸಮಸ್ಯೆ ಎಲ್ಲ ಸರಿ ಮಾಡುವಂಗದಿ ನೀನು ಎತ್ತಿ. ಅದು ಏನು ಹೇಳ್ಕೊಲ್ಲ, ಅದು ಏನು ಬರ್ತತಿ ಮುಂದಿನ ನಾನು ನೋಡ್ಕೊತೀನಿ. ಈಗ ನಿಂತ ಮೆಟ್ಟಿನ ಮ್ಯಾಗ ನನಗೆ 12 ಲಕ್ಷ ರೂಪಾಯಿ ಬೇಕು ನೋಡು, ಕೊಡ್ತೀಯಾ? 12 ಲಕ್ಷ ರೂಪಾಯಿ? ಇದೇನು ಲೇ, ದುಡ್ಡಲ್ಲ ದುಗ್ಗನೇ ಅಲ್ಲ, ರೂಪಾಯಿ ಇಲ್ಲ 2 ರೂಪಾಯಿ ಇಲ್ಲ, 12 ಲಕ್ಷ ರೂಪಾಯಿ ಅಂದ್ರೆ ಏನು? ಈಗ 12 ಲಕ್ಷ ರೂಪಾಯಿ ಸಿಕ್ಕರೆ ನನಗೆ ಆ ನೌಕರಿ ಸಿಗ್ತತಿ. ಇಲ್ಲ ಅಂದ್ರೆ ಇಲ್ಲಿ ನೋಡು, ಮತ್ತೆ ಕುಂತ್ಕೊಂಡು ಬರೀಬೇಕು ಪೇಪರು. ನೌಕರಿ ಸಿಕ್ಕರೆ ಹಂಗೆ, ನೌಕರಿ ಸಿಗ್ಲಿಕ್ಕಂದ್ರೆ ಮತ್ತೆ ನನ್ನ ಕತಿ ಹಿಂಗೆ ನೋಡು. ಶಂಕರ, ಸಮಾಧಾನ ಮಾಡ್ಕೊ. ನಿನಗೇನಪ್ಪ ಈಗ 12 ಲಕ್ಷ ರೂಪಾಯಿ ಆಗೋದಿಲ್ಲ, ನಾ ಸಜೋರಿ ಮಾಡ್ತೇನೆ. ಕರೆ ನಾ ತಂಗಿ? ಹ್ಞೂ ನಯಪ್ಪ, ಮತ್ತೆ ನನ್ನ ಹಳೆಯಾಗಿ ಮಾಡ್ಲಾರ್ದು ಯಾರಿ ಮಾಡಲಿ. ಆದ್ರೆ ಒಂದು ಕರಾರ್ ಕಂಡೀಷನ್ ನೋಡು. ಅದು ಏನು ಹೇಳ್ಬೇ? ನೋಡಿ ಅಣ್ಣ, ನನಗೆ ಒಳ ಮುಚ್ಕ ಹೊರ ಮುಚ್ಕ ಮಾತಾಡಕ್ಕೆ ಬರಂಗಿಲ್ಲ ಅಣ್ಣ. ನಿನ್ನ ಮಗ ನಿಂತ ಮೆಟ್ಟಿನ ಮ್ಯಾಗ ಇವತ್ತು ನನ್ನ ಮಗಳ ಕೊಡಿ ತಾಳಿ ಕಟ್ಟಿದ್ನಂದ್ರೆ ನಿಂತ ಮೆಟ್ಟಿನ ಮ್ಯಾಗ ನಾನು 12 ಲಕ್ಷ ರೂಪಾಯಿ ಎನಿಸ್ತೀನಿ ನೋಡು. ಮತ್ತೆ ನಿನ್ನ ಮಗನ ಗಟ್ಟಿ ಮಾಡ್ಕೊ. ಯಾಕದುಂಟ ಹಂಗತಿ ಅಂದ್ರೆ ಹೆಂಗೆ ಬಿ? ಲಗ್ನ ಅಂದ್ರೆ ಏನು, ಗೊಂಬಿಗೊಂಬಾಟ ಮಾಡಿ ಏನು? ಒಂದಿತ್ತ ಅದಕ್ಕೂ ರೀತಿ ರಿವಾಜ್ ಅಂತ ಇರ್ತಾವಲ್ವೇ? ಅದೇನು ಗೊತ್ತಿಲ್ಲಪ್ಪ, ನಿಂತ ಮೆಟ್ಟಿನ ಮ್ಯಾಗ
ಇವತ್ತು ದ್ಯಾಮವ್ನ ಗುಡಿಯಾಗ ಹೋಗಿ ತಾಳಿ ಕಟ್ಟಿದ್ರ ಈ ಸದ್ಯಕ್ಕೆ ಕೊಡ್ತೀನಿ ನೋಡು. ಇಬ್ರು ತಂದೆ ಮಗ ಮಾತಾಡ್ಕೊರಿ. ಮನ್ಯಾಗ ನೀಲಿನೂ ಇಲ್ಲ ಹಂಗೆ ದಡಗ್ ಬಡಕ್ ಹೆಂಗಾಗತ್ತೆ ಬಿ ಇದು ಲಗ್ನ ಅಂದ್ರೆ 4 ಮಂದಿ ಬಂದು ಬಳಗ ಎಲ್ಲಾರು ಇರ್ತಾರ. ಒಬ್ಬವನ ಮಗಂದಂಕ್ರು ಅವ ಒಬ್ಬಕಿನ ಓಡಿಸ್ಕೊಂಡು ಲಗ್ನ ಮಾಡ್ಕೊಂಡ ಇದ್ದೊಬ್ಬ ಮಗಂದರ ಧೂಮ್ಧಾಮಾಗಿ ಲಗ್ನ ಮಾಡ್ಬೇಕು ಅನ್ನೋದಿತ್ತು. ನೀ ಹಿಂಗತಿ ಅಂದ್ರೆ ಹೆಂಗೆ ಬಿ? ನನ್ನ ಮನಸ್ಸಿನಾಗ ಇದ್ದಿದ್ದು ಹೇಳೀನಿ. ಈಗ ನೀವು ತಾಳಿ ಕಟ್ಟಿಸಿಂದ ಮುಂದೆ ಒಟ್ಟು ಬಂದು ಬಗಳಗನ ಕರೆಸಿ ಮುಂದೆ ಅದೇನೋ ಇಸೆಪ್ಷನ್ ಪಿಸೆಪ್ಷನ್ ಅಂತಾರಲ್ಲ ಅದನ್ನ ಮಾಡೋಣಂತ. ಈಗ ನೀವು ಹ್ಞೂ ಅಂದ್ರೆ ನಾನು ರೊಕ್ಕ ಕೊಡಕ್ಕೆ ತಯಾರಿ, ಇಲ್ಲ ಅಂದ್ರೆ ಇಲ್ಲ. ಹುಡುಗಿ ಬಾಂಡೆ ತಿಕ್ ನಡಿ, ನೀ ತಿಕ್ಕ ನಾ ತೊಳಿತೀನಿ. ನೀ ಮಾತಿ ನೋಡಿದ್ರೆ ಹಿಂಗತಿ ಅಂತ ಲೇಡೀಸ್ ಶಂಕರ ಮತ್ತೆ ಹೆಂಗೆ ಮಾಡ್ತಿ? ಅಲ್ಲ ಸುಮ್ಮನೆ ಲಗ್ನ ಕೊಪ್ಕೊಂಬಿಡು, 2 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತಾಳ. ರೊಕ್ಕ ಸಂಬಂಧ ಈ ಹುಚ್ಚಿನ ಲಗ್ನ ಆಗೋದಾ? ನನ್ನ ಕೈಲಿ ಆಗಂಗಿಲ್ಲಪ್ಪ. ಇದು ಕುಳಿನ ಮುಟ್ಟಿಲ್ಲ, ಹೆಂಗೆ ಲಗ್ನ ಆಗಲಿ ಯಪ್ಪ? ನಾನು ಆಕಿಗೆ ನನಗೆ ಹೊರಗೆ ಬರಾನ ಯಪ್ಪ, ನನಗೆ ಆಗಂಗಿಲ್ಲಪ್ಪ. ನಾ ಆಕಿನ ಲಗ್ನ ಆಗಂಗಿಲ್ಲ. ನೋಡ್ಲಿ ವಿಚಾರ ಮಾಡು. ಈಗ ನಿಂದು ನೌಕರಿ ಹೋಗುವಂಗೈತಿ. ಆಕಿ ಮುಂದಾದ್ರೂ ಜಗ್ ರೊಕ್ಕ ಕೊಡ್ತಾಳ. ವಿಚಾರ ಮಾಡು ಶಂಕರ, ಚಂದ ಚಾಳ್ಯಾಗೇನು ಇಲ್ಲ. ನೋಡು ಈಗ ರಿಕ್ಕಿಗೆ ಹೆಂಗೆ ಸಿಕ್ಕಾಕೊಂಡ್ರು. ಈಗ ರೊಕ್ಕ ಬೇಕಂದ್ರೆ ನನ್ನ ಮಗಳಿಗೆ ತಾಳಿ ಕಟ್ಬೇಕು, ಇಲ್ಲ ಅಂದ್ರೆ ಬಗನಿ ಊಟ ಇಟ್ಕೊಂಡು ಕುಂದಿರ್ಬೇಕು ತಂದೆ ಮಗ. ಶಂಕರ ಸಿಟ್ಟು ಮಾಡ್ಕೋಬೇಡ, ಜೀವನ ಅನ್ನೋದೈತಿ. ನನ್ನ ಮಾತು ಕೇಳಲಿ. ಈಗ ಸುಮ್ಮನೆ ಆಕಿಗೆ ತಾಳಿ ಕಟ್ಟು ನೋಡು, ನಾಳೆ ಆಕೆ ಸುಧಾರಿಸ್ತಾ. ಅದಕ್ಕೆ ಇನ್ನೂ ಪ್ರಪಂಚದ ಜ್ಞಾನ ಇಲ್ಲ. ತಿಳಿಸ್ಕೊಂತ ಹೋದತ್ತ ನಾಳೆ ತಾನ ಸುದ್ದಾಕೊಂತ ಹೊಕ್ಕಳಲಿ. ಅರ್ಥ ಮಾಡ್ಕೊಂದಿಟ್ಟು. ನಾ ಮರೆಯವಲ್ಲಪ್ಪ, ಆಕಿನ ಮಾತ್ರ ಲಗ್ನ ಆಗಂಗಿಲ್ಲ ನಾನು. ನಾ ಏನು ಮಾಡ್ಲಿಪ್ಪ? ಈಗ ಲಗ್ನ ಆಗಂಗಿಲ್ಲಂತಿ, ನೌಕರಿನೂ ಬೇಕಂತಿ. ನಾ ಏನು ಮಾಡಲಿ ಅದನ್ನ ಹೇಳಿ ನೀನು. 1 ಎಕರೆ ಹೊಲ ಕರುದಿ ಕೊಡು, ನಾನು ರೊಕ್ಕ ಕೊಡು. ಅವನು ಹೊಲ ಕರೋದಿ ಕೊಡ್ಬೇಕು? ಯಾಕ್ಲೆ ಮಗನ? ಅದು ನಮ್ಮ ಅಜ್ಜ ಮುತ್ಯಾರ ಗಳಿಸಿದ್ದ ಆಸ್ತಿ. ಆ ಆಸ್ತಿನ ಅಳು ಹಚ್ಚಿ ನೀನು ನೌಕರಿ ಕೊಡಿಸ್ಲೇನ? ಅದು ಆಗಂಗಿಲ್ಲಪ್ಪ. ನೀ ಏನು ಹೇಳಿದ್ರು ನಾವು ಹೊಲ ಕರೋದಿ ಹಚ್ಚಂಗಿಲ್ಲ. ಎಂಥ ಕಷ್ಟ ಕಾಲದಾಗ ನಾವು ಹೊಲ ಮಾಡಿಲ್ಲ, ಈಗ ಮಾರಂಗಿಲ್ಲ ನಾನು. ಯಪ್ಪ ಈಗ ಮಾರಿ ರೊಕ್ಕ ಕೊಟ್ಟೆ ಅಂದ್ರೆ ಮುಂದೆ ಇಂಥವು 10 ಹೊಲ ಹಿಡಿಬೋದು. ಯಪ್ಪ ನನ್ನ ಮಾತು ಕೇಳು. ನೀ ನನ್ನ ಮಾತು ಕೇಳಿ ಮಗನ. ಸುಮ್ಮನೆ ಹೊಲ ಮಾರೋದು ಬೇಡ. ಅಲ್ಲಿಂದ ಹೆಣ್ಣಾಸ್ತಿ ಬರ್ತತಿ, ರೊಕ್ಕನೂ ಬರ್ತತಿ. ನಮ್ಮ ತಂಗಿ ಜಗ್ಗ ಗಳಿಸ್ಯಾಳಲ್ಲಿ. ನನ್ನ ಮಾತು ಕೇಳು. ಇದು ನಿನಗೆ ಇರ್ತತಿ, ಅದು ನಿನಗೆ ಇರ್ತತಿ. ಸುಮ್ಮಾಕಿ ಕೊಳ್ಳಿ ತಾಳಿ ಕಟ್ಟಿಬಿಡು ನಿಮ್ಮ ಅತ್ತಿ ಮಗಳ ಕೊಳ್ಳಿಗೆ. ನಾನು ಮರಿ ಆಗಂಗಿಲ್ಲೋ. ಒಳ್ಳೆ ಅಂದ್ರೆ ಕುಂದ್ರು. ಅಲ್ಲಪ್ಪ ಲಗ್ನದಿಂದ ಮನಸ್ಸು ಒಂದಾಗಬೇಕು. ಆಕಿಗೆ ನಾ ಇಷ್ಟ ಆಗ್ಬೇಕು, ನನಗೆ ಆಕೆ ಇಷ್ಟ ಆಗ್ಬೇಕು. ಆಕಿಗೆ ನಾ ಇಷ್ಟ ಇರ್ಬೋದು, ಆಕಿನ ಕಂಡ್ರೆ ನನಗೆ ಇಷ್ಟ ಆಗ್ಬೇಕಲ್ಲ. ಅಷ್ಟಕ್ಕೂ ಮನ್ಯಾಗ ಅವು ಇಲ್ಲಾರ್ದ ನಾ ಹೆಂಗೆ ಲಗ್ನ ಮಾಡ್ಕೊಲಿಯಪ್ಪ? ಅವನು ಒಂದು ಮಾತು ಕೇಳಾರ್ದ ಅತ್ತಿ ಮಗಳ ಕೊಳ್ಳಿ ತಾಳಿ ಹೆಂಗೆ ಕಟ್ಟಲಿ ನಾನು? ಲೇ ಮಗನ, ನಿಮ್ಮವ್ವ ಕಂತ್ರಾಟಿದ ಅಲ್ಲಿ. ನಿಮ್ಮ ಅಣ್ಣೇನ ನಿಮ್ಮವನು ಮುಂದಿಟ್ಕೊಂಡು ಲಗ್ನ ಆದ ನಾನು. ಅವನು ಬಿಟ್ಟು ಲಗ್ನ ಆದ್ನಿಲ್ಲ. ಅವಾಗ ನಿಮ್ಮವ್ ಸುಮ್ಮಿದ್ನಿಲ್ಲ. ಈಗನು ಕಾಲು ಮಿಂಚಿಲ್ಲ. ನನ್ನ ಮಾತು ಕೇಳು. ನಿಮ್ಮವಂದು ಹಾದಿಗೆ ಹೋಗ್ಬೇಡ. ನನ್ನ ಮಾತು ಕೇಳು. ಈ ಸದ್ಯಕ್ಕೆ ಲಗ್ನ ಮಾಡ್ಕೊಂಡಿ ಅಂದ್ರೆ ರೊಕ್ಕ ಕೊಡ್ತಾಳ ನಮ್ಮ ತಂಗಿ. ನಿನ್ನ ಜೀವನ ಬಂಗಾರದಂಗೆ ಆಕತಿ. ನನ್ನ ಮಾತು ಕೇಳು. ನೋಡು ವಿಚಾರ ಮಾಡಪ್ಪ. ನಾನು ಕೃಷಿ ಹೇಳುವಷ್ಟೇ ಏನಿ. ಇನ್ನು ನಿನ್ನ ವಿಚಾರ ಏನು ಮಾಡಲಿ? ಈ ಗೋರ್ಮೆಂಟ್ ಜಾಬ್ ಹಿಡಿಬೇಕಂದ್ರೆ ಕಾಂಪಿಟೇಷನರ ಸಿಕ್ಕಾಪಟ್ಟೆ ಐತಿ. ಕೈಯಾಗಿನ ನೌಕರಿ ಕಳ್ಕೊಂಡು ಏನು ಮಾಡಲಿ ನಾನು? ನಮ್ಮಪ್ಪ ನೋಡಿದ್ರೆ ರೊಕ್ಕ ಕೊಡಕ್ಕೆ ತಯಾರಿಲ್ಲ. ಈಕೆ ನಮ್ಮ ಅತ್ತಿ ನೋಡಿದ್ರೆ ರೊಕ್ಕ ಕೊಡ್ತೀನಿ ಈಕಿನ ಲಗ್ನ ಆಗಂತ. ಮನ್ಯಾಗಾರ ನಮ್ಮೂ ಇಲ್ಲ. ಏನು ಮಾಡ್ಲಪ್ಪ ದೇವ್ರಿ? ನನಗೆ ಹೊಲ ಮನ್ಯಾಗ ದುಡಿಯೋದು ನಿಗಂಗಿಲ್ಲ. ನಮ್ಮಪ್ಪ ಹೇಳೋದು ಬರೋಬ್ಬರಿ ಅನ್ನಿಸ್ತತಿ. ಸುಮ್ಮನೆ ಲಗ್ನ ಆಗ್ಬಿಡ್ತೀನಿ. ಯಪ್ಪ ಹೇಳಪ್ಪ. ಏನು ವಿಚಾರ ಮಾಡಿದಿ? ಯಪ್ಪ ಅತ್ತಿ ಮಗಳನ್ನ ಲಗ್ನ ಹಾಕ್ತೀನಿ. ತಂಗಿವ ಬಾ ಇಲ್ಲೇ. ಒಂದು ಸಿಹಿ ಸುದ್ದಿ ಐತಿ, ಬಾ ಬೇ ಇಲ್ಲೇ. ಏನಪ್ಪ ಏನು ವಿಚಾರ ಮಾಡಿದ್ರಿ? ಲಗ್ನಕ್ಕೆ ಒಪ್ಕೊಂಡು ನೋಡುವ ನಮ್ಮ ಶಂಕರ. ಆತಪ್ಪ, ನನಗೆ ಭಾಳ ಖುಷಿ ಆಯ್ತು. ಎಂದ ಇವತ್ತು ತಾಳಿ ಕಟ್ಟಿಸ್ಬಿಡು ಇವ್ರಿಬ್ರು ಕೈಲಿ. ಎತ್ತಿ ನಮ್ಮವು ಇಲ್ಲಾರ್ದ ನಾನು ತಾಳಿ ಹೆಂಗೆ ಕಟ್ಟಕ್ಕಾಗತ್ತೆ ಹೇಳಿ ನೋಡೋಣ. ನಾಳೆ ನಮ್ಮವು ಬರಲಿ, ನಮ್ಮವ್ನ ಎದುರಿಗೆ ತಾಳಿ ಕಟ್ತೀನಿ ನಾನು. ನೋಡಪ್ಪ, ನಾನು ಇದ್ದಂಗೆ ಮಾತಾಡೋಕೆ ವೈನಿಗೆ ನಮ್ಮನ್ನ ಕಂಡ್ರೆ ಮೊದಲೇ ಕಾಯಿಗೆ ಬರಂಗಿಲ್ಲ. ನಾಳೆ ನಿಮ್ಮವು ಬ್ಯಾಡ ಅಂದ್ಲಂದ್ರೆ ನೀ ಎಲ್ಲ ರೊಕ್ಕ ಇಸ್ಕೊಂಡು ಅಲ್ಲಿ ಕೊಟ್ಟು ಬಿಟ್ಟಿರ್ತೀಯಪ್ಪ. ನಿಮ್ಮವು ಬ್ಯಾಡ ಅಂದ್ಲಂದ್ರೆ ಮತ್ತೆ ನಾ ಏನು ಮಾಡಲಿಯಪ್ಪ? ಯಾಕೆ ಬೇಡ ಅನ್ನಂಗಿಲ್ಲ. ಅದ್ರದ್ದು ಏನು ನಡೀತೈತಿ? ನಾ ಏನಂತೀನಿ ಅದ. ಸುಮ್ಮಿರಪ್ಪ ಅಣ್ಣ. ಮಲ್ಲೇಕ ಇದನ್ನೆಲ್ಲ ಸಜ್ಜೋರಿ ಮಾಡ್ಕೊಂಡು ಹಿಂದೆಗಡೆ ಮಾತಾಡೋದು ಬೇಸಿ. ಮಲ್ಲೇಕ ನನಗೆ ಭಾಷೆ ಕೊಡ್ರಿ. ಅಲ್ಲಿ ಮಟ್ಟ ನಾ ರೊಕ್ಕ ಕೊಡಂಗಿಲ್ಲ. ತಂಗಿ ನನ್ನ ಮೇಲೆ ನಂಬಿಕೆ ಐತಿಲ್ಲ. ಅದು ಏನು ಹೋಗ್ಲಿ ಬರಲಿ, ನಾ ಮಾತ್ರ ಮುಂದೆ ನಿಂತು ಲಗ್ನ ಮಾಡ್ತೀನಿ. ಯಾರು ಬ್ಯಾಡ ಅಂದ್ರೂ ಕೇಳಂಗಿಲ್ಲ. ಇದಕ್ಕೆ ಆ ದೇವ್ರ ಸಾಕ್ಷಿ. ನಾಳೆ ಮುಂದೆ ನೋಡ್ತಾ ಲಗ್ನ ಮಾಡುದ. ಈಗಿನ ಕರೆಸ್ತೀನಿ ಇವತ್ತು. ಹೌದೈತಿ, ಮಾತು ಕೊಡ್ತೀನಿ. ನಾನು ಲಗ್ನ ಹಾಕಿನೈತಿ. ಯಪ್ಪ, ಈ ರೊಟ್ಟಿ ತುಪ್ಪದ ಬಿದ್ದಂಗೆ ಆತು. ಈಗೆಲ್ಲ ಬಾಳೆ ಸುದ್ದಾತು. ಈ ರೊಕ್ಕದ ಸಜುವರಿ ಮಾಡಿ ತಂಗಿ. ಮತ್ತೆ ನಾಳೆ ಇತ್ತಾಗ ನನ್ನ ಮಗಳು ಕುತ್ತಿಗೆಗೆ ತಾಯಿ ಕಟ್ಟಣ ಅಣ್ಣ. ನಿಮ್ಮ ಒಂದು ಕೈಯ ರೊಕ್ಕ ಕೊಟ್ಬಿಡ್ತಾನ. ನಾ ಕೊಟ್ರೆ ನಡೀತಿತ್ತಿಲ್ಲ ಶಂಕರ? ಎತ್ತಿ ನಾ ಕೊಟ್ಟರೆ ನಡೀತೈತಿ. ಆತಪ್ಪ,
ಇನ್ನು ವೈನಿನ ಕರ್ಸಾಕ ಒಂದಿಟ್ಟು ಇದನ್ನ ಮಾಡು, ತಯಾರಿ ಮಾಡು. ನಾನು ಇಲ್ಲೇ ನಿಮ್ಮ ಊರಾಗ ಮತ್ತು ಅರ್ಬಿ ಅಂಗಡಿ ಐತಲ್ಲ, ಅಲ್ಲಿ ಹೋಗಿ ಅರ್ಬಿ ಪರ್ಬಿ ತೊಗೊಂಬರ್ತೀನಿ. ಏನು ಸಂಕ್ಷಿಪ್ತ ಮುಗಿಸೋಣ, ಮತ್ತು ದೊಡ್ಡ ಈ ಸ್ಟೇಜ್ ಹಾಕಿಸಿ ಆ ರಿಸೆಪ್ಷನ್ ಮಾಡಿಸ್ಬಿಡೋಣಂತ. ಆ ತಗೋರವ ಗುಡ್ದಂಗೆ ಬಂದ ಕಷ್ಟ ನೀರ್ದಂಗೆ ಹರಿದು ಹೋತವ. ನನ್ನ ಮಗನ ನೌಕರಿ ಹೊಕ್ಕಿತ್ತವ ಯವ್ವ, ನೀ ಕೈ ಹಿಡ್ಕೊಲಿಕ್ಕಂದ್ರೆ ನಮ್ಮ ತಂಗಿ. ನನಗರ ನೀನು ಬಿಟ್ಟು ಯಾರದಾರೆನ್ನ ಬೆನ್ನ ಅಂತ ನೀನೊಬ್ಬ ಅದಿ. ನಾ ಯಾಕೆ ಇಷ್ಟೊಂದು ಬಡ್ಕೊಂಡ್ಯನ್ನ? ಅಲ್ಲ, ಇಷ್ಟ ಆಸ್ತಿ ಐತಿ ಅಂತಸ್ತೈತೆ ಎನ್ನ? ಇದನ್ನು ಹೋಗಿ ಇನ್ನೊಬ್ರು ಊಟ ಮಾಡುದ? ನಾ ಇನ್ನೊಬ್ರ ಮನೆಗೆ ನನ್ನ ಮಗನ ಕೊಟ್ಟಿನಿ ಅಂದ್ರೆ ಅವ್ರು ತಿಂತಾರ? ಅವ್ರು ತಿನ್ನೋದು ಬೇಡ, ನಮ್ಮ ಅಳಿಯನ ತಿನ್ನಲಿ, ನನ್ನ ತವ್ರ ಮನೆಗೆ ಇರಲಿ ಅಂತೇಳಿ ನಾನು ಬಯಸ್ತೀನಪ್ಪ. ಅದಕ್ಕೆ ಬಡ್ಕೊತೀನಿ ಅನ್ನ. ಆ ತಗೋರು ಆದರೂ ನಿಂದು ದೊಡ್ಡ ಗುಣವ ತಂಗಿ, ಭಾರಿ ದೊಡ್ಡ ಗುಣ. ಆ ಒಂದು ಕಿರೀಟ್ಗೊಂದು ನಾನು ಕೂಡ ಭಾಳ ಚಂದ ನಡ್ಕೊಂಡಿವ.